ವಿದ್ಯಾರ್ಥಿಗಳಿಗೆ ಗುಡ್ ಈವ್ನಿಂಗ್. ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ರ್ಯಾಂಕ್ ಲಿಸ್ಟನ್ನು ಅಪ್ಡೇಟ್ ಮಾಡಲಾಗಿದೆ ಅಂತ 2 ವಿಡಿಯೋಗಳನ್ನು ಕೂಡ ನಿಮಗೆ ಶೇರ್ ಮಾಡಿದ್ದೇನೆ. ಸೊ ಒಂದು ಪ್ರಾಬ್ಲಮ್ ನಮಗೆ ಪದೇ ಪದೇ ಕಾಮೆಂಟ್ಸಲ್ಲಿ ಬರ್ತಾ ಇರೋದು ಏನಂತಂದರೆ, ನಾವು ರ್ಯಾಂಕ್ ಲಿಸ್ಟ್ಗೆ ಕ್ಲಿಕ್ ಮಾಡಿದಾಗ ನಮಗೆ ಬೇರೆ ಕೋರ್ಸ್ಗಳ ಒಂದು ಡೀಟೇಲ್ಸ್ ಬರ್ತಾ ಇದೆ. ಉದಾಹರಣೆಗೆ SSLC ರ್ಯಾಂಕ್ ಲಿಸ್ಟ್ಗೆ ಕ್ಲಿಕ್ ಮಾಡಿದರೆ ನಮಗೆ PUC ಆರ್ಟ್ಸ್ ಮತ್ತು ಕಾಮರ್ಸ್ ಲಿಸ್ಟ್ ಬರ್ತಾ ಇದೆ. ಸೈನ್ಸ್ ಲಿಸ್ಟ್ಗೆ ಕ್ಲಿಕ್ ಮಾಡಿದರೆ ನಮಗೆ ಇದು ಆರ್ಟ್ಸ್ಗೆ ಕ್ಲಿಕ್ ಮಾಡಿದರೆ ಸೈನ್ಸ್ ಬರ್ತಾ ಇದೆ. ಬಟ್ SSLCದು ಬರ್ತಾ ಇಲ್ಲ. ಸೊ ಒಂದೇ ಒಂದು ಪ್ರಾಬ್ಲಮ್ ಏನಂತಂದರೆ, ಒಂದು ನಾನು ಮಾಹಿತಿಯನ್ನು ಬೇಗ ಕೊಟ್ಟಿದ್ದೀನಿ, ನೀವು ಕೂಡ ಏನು ಮಾಡಿದರೆ ಅತಿ ಬೇಗನೆ ಹೋಗಿ ಕ್ಲಿಕ್ ಮಾಡ್ತಾ ಇದ್ದೀರಿ. ಎರಡನೇದೇನಂತಂದರೆ, ಪ್ಯಾರಾಮೆಡಿಕಲ್ ಇವಾಗ ಅಪ್ಡೇಟ್ ಮಾಡ್ತಾ ಇದೆ ಲಿಂಕನ್ನು. ಸೊ ಹೀಗಾಗಿ ಅದರಲ್ಲೂ ಬದಲಾಗಿರ್ತವೆ. ಅಪ್ಡೇಟ್ ಲಿಂಕ್ ಆಗೋ ತನಕ ನೀವು ಕಾಯಬೇಕಾಗುತ್ತೆ. ಅಂದಾಜಾಗಿದು 8 ಗಂಟೆ ತನಕ, ಅದು 8:30 ತನಕ ಕೂಡ ನಿಮಗೆ ಕಂಪ್ಲೀಟಾಗಿ ಏನಾಗುತ್ತೆ ಅಂದರೆ ಅಪ್ಡೇಟ್ ಆಗಿಬಿಡುತ್ತೆ. ಇಲ್ಲಪ್ಪ ಅಂತಂದರೂ ಕೂಡ ಇದೇನಾಗುತ್ತೆ ಅಂದರೆ ಲೇಟ್ ನೈಟ್ ಆಗಿ ಅಥವಾ ನಾಳೆ ವರೆಗೂ ಕೂಡ ಅಪ್ಡೇಟ್ ಆಗುವಂಥ ಸಾಧ್ಯತೆ ಇದೆ. ಯಾಕಂದರೆ SSLC ವಿದ್ಯಾರ್ಥಿಗಳ ರ್ಯಾಂಕ್ ಲಿಸ್ಟ್ ಜಾಸ್ತಿ ಇರುತ್ತೆ. ಸೊ ಹೀಗಾಗಿ SSLC ವಿದ್ಯಾರ್ಥಿಗಳ ಒಂದು PDF ಕೂಡ ದೊಡ್ಡದಿರುತ್ತೆ. ಅದು ಅಪ್ಡೇಟ್ ಆಗಬೇಕಂದ್ರೆ ಟೈಮ್ ಬೇಕು. ವಿದ್ಯಾರ್ಥಿಗಳೇ ನೀವು ಸ್ವಲ್ಪ ಕಾಯಬೇಕಾಗುತ್ತೆ. ಓಕೆ, ನಾನು ಈಗ ವಿಡಿಯೋ ಮಾಡಿ ಹಾಕಿದ್ದೀನಿ, ಎಲ್ಲರೂ ಕೂಡ ಟ್ರೈ ಮಾಡ್ತಿರ್ತೀರಿ, ಮತ್ತು ಇನ್ನೂ ಸರ್ವರ್ ಬಿಸಿ ಆಗುತ್ತೆ, ಇನ್ನೂ ತೊಂದರೆ ಆಗುತ್ತೆ. ಸೊ ಹೀಗಾಗಿ ಏನು ಮಾಡಿ ಅಂತಂದರೆ, ಸ್ವಲ್ಪ ಸಮಯ ಬಿಟ್ಟು ನೀವು ಟ್ರೈ ಮಾಡಿರಿ. 8:30 ಈಗ ಯಾರು ಸೈನ್ಸ್ ಮತ್ತು ಆರ್ಟ್ಸ್ ಮಾಡಿದಾರೆ ಅವರಿಗೆ ಲಿಂಕ್ ಓಪನ್ ಆಗ್ತಾ ಇದ್ದಾವೆ. ಅವರು SSLC ಕ್ಲಿಕ್ ಮಾಡಿದರೆ ಆರ್ಟ್ಸ್ ಓಪನ್ ಆಗುತ್ತೆ, ಆರ್ಟ್ಸ್ಗೆ ಕ್ಲಿಕ್ ಮಾಡಿದರೆ ಸೈನ್ಸ್ ಓಪನ್ ಆಗುತ್ತೆ. ಬಟ್ SSLC ಮಾತ್ರ ಓಪನ್ ಆಗ್ತಾ ಇಲ್ಲ. ಡೋಂಟ್ ವರಿ ಅಬೌಟ್, ಅಪ್ಡೇಟ್ ಆಗ್ತಾ ಇದೆ. ಜಸ್ಟ್ ಇವಾಗ ಅಪ್ಡೇಟ್ ಆಗೋದ್ರಿಂದ ಸ್ವಲ್ಪ ತಡ ಆಗುತ್ತೆ. ಆದಮೇಲೆ ಗುಡ್ ನ್ಯೂಸ್ ಅಂತ ಬಂದಿದೆ. ನಮಗೆ ಖುಷಿ ವಿಷಯ ಇದು. ಇನ್ನು 2 ದಿನದಲ್ಲಿ ನಮಗೆ ಆಪ್ಷನ್ ಎಂಟ್ರಿ ಲಿಂಕನ್ನು ಅಪ್ಡೇಟ್ ಮಾಡೇ ಬಿಡ್ತಾರೆ. 2-3 ದಿವಸದಲ್ಲಿ ನಾವು ಆಪ್ಷನ್ ಎಂಟ್ರಿನೂ ಮಾಡ್ತೀವಿ. ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಕೂಡ ಈ ಮಂತಲ್ಲಿ ಮಾಡಿಬಿಡ್ತೀವಿ. ಓಕೆ, ಯಾವುದೇ ಥರದ ಟೆನ್ಷನ್ ಇಲ್ಲ. ಆಮೇಲೆ ಯಾರ ಹೆಸರು ಬಂದಿಲ್ಲ, ಆರ್ಟ್ಸ್ ಮತ್ತು ಕಾಮರ್ಸ್ ಸೈನ್ಸ್ದವರು, ನಿಮ್ಮ ಹೆಸರು ಬಂದಿದ್ದು ಚೆಕ್ ಮಾಡ್ಕೊಳ್ಳಿ. ಏನಾದ್ರು ಮಿಸ್ಟೇಕ್ ಆಗಿದ್ದರೆ ಬೇಗ ನೀವು ಇದಕ್ಕೆ ಪ್ಯಾರಾಮೆಡಿಕಲ್ ಬೋರ್ಡಿಗೆ ಕಾಂಟ್ಯಾಕ್ಟ್ ಮಾಡ್ಕೋಬೇಕಾಗತ್ತೆ.